ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಬೆಲಿನೋ. ಸೊ ಬೆಲಿನೋ ಫಸ್ಟ್ ಜನ್ರೇಷನ್ ಒಂದಿದೆ, ಸೆಕೆಂಡ್ ಜನ್ರೇಷನ್ ಒಂದಿದೆ, ಥರ್ಡ್ ಜನ್ರೇಷನ್ ಒಂದಿದೆ. ಸೊ ಅದು ಇರಲಿ, ಫಸ್ಟ್ ಜನ್ರೇಷನ್, ಸೆಕೆಂಡ್ ಇದು ಒಂದು ಬೆಲಿನೋ 2018 BS6 ಗಾಡಿ. ಸೊ ಇದಕ್ಕೆ ನಾವು ಒಂದು ಬಂದ್ಬಿಟ್ಟು ನನ್ನ ಪ್ರಕಾರ ಇದು ನಮ್ಮ ಕಸ್ಟಮರ್ಸು ಬೇಜಾನ್ ಜನ ಫೋನ್ ಮಾಡ್ತಾಯಿದ್ರು, ಓಲ್ಡ್ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಆಗುತ್ತಾ, ಓಲ್ಡ್ ಗಾಡಿ ಕ್ರೂಸ್ ಕಂಟ್ರೋಲ್ ಆಗುತ್ತಾ ಅಂತ. ಸೊ ಇವಾಗ ನಾವು ಇದಕ್ಕೆ ಬಂದ್ಬಿಟ್ಟು 100% ಸಕ್ಸಸ್ಫುಲಿ ಈ ಗಾಡಿಗೆ ಬೆಲಿನೋಗೆ ಕ್ರೂಸ್ ಕಂಟ್ರೋಲ್ ಒಂದು ಫಿಟ್ ಮಾಡಿದ್ದೀನಿ. ಯಾವ ಗಾಡಿ ಅಂದರೆ 2018. ಇದು ಟಾಪ್ ಮಾಡಲ್ ನೋಡ್ಬೋದು ಗಾಡಿ. ಇದರಲ್ಲಿ ನಿಮಗೆ ಆಟೋಮೆಟಿಕ್ ಗಾಡಿ, ಆಟೋ AC ಇದೆ, ಕಂಪ್ನಿಯಿಂದ ಸಿಸ್ಟಮ್ ಇದೆ, ಇಲ್ಲಿ ಪುಷ್ ಬಟನ್ ಇದೆ, ಎಲ್ಲ ಇದೆ. ಸೊ ಕಂಪ್ನಿಯಿಂದ ನಿಮಗೆ ಈ ಥರ ಬಟನ್ ಬಂದಿದ್ದು, ಈ ಥರ ಬಟನ್ ಬಂದಿದ್ದು. ಇದೇ ಸ್ಟೇರಿಂಗ್ಗೆ ನಾವು ಇದು ತೆಗಿಬಿಟ್ಟು ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಕಂಪ್ನಿದು ಹೆಂಗೆ ಬರ್ತದೆ ಸೇಮ್ ಅದೇ ಥರ ನಾವು ಇದಕ್ಕೆ ಕ್ರೂಸ್ ಕಂಟ್ರೋಲ್ ಪಾರ್ಕಿಂಗ್ ಆನ್ ಮಾಡೋ ಲೈನ್ ನಿಮಗೆ ಆರೆಂಜ್ ನೋಡ್ಬೋದು, ಆರೆಂಜ್ ಕಲರ್ ಸೇಮ್ ಬರ್ತದೆ. ಅದು ಫಿಟ್ ಮಾಡಿ ನಾವು ಇದಕ್ಕೆ ಕ್ರೂಸ್ ಕಂಟ್ರೋಲು ಆ್ಯಕ್ಟಿವೇಶನ್ ಮಾಡಿದ್ದೀನಿ. ಇದಕ್ಕೆ ಏನು ಪ್ರೊಸೀಜಿಂಗ್ ಅಂದರೆ ಆಫ್ ಆನ್, ಆಫ್ ಆನ್. ಕ್ರೂಸ್ ಕಂಟ್ರೋಲ್ ಏನು ಪ್ರೊಸೀಜಿಂಗ್ ಅಂತ ಮಾಡಿರೋದು ಈ ಗಾಡಿನಲ್ಲಿ 2019 ಗಾಡಿಗೆ ಬೇಜಾನ್ ಜನ ನಮಗೆ ಕೇಳ್ತಾರೆ. ಶಿಫ್ಟ್ ಇರಲಿ, ಬೆಲಿನೋ ಇರಲಿ, ಯಾವ ಗಾಡಿನಲ್ಲಿನೂ BS6 ಗಾಡಿ ಇರಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ 2018 ಶಿಫ್ಟ್ ಇರಲಿ, ಬೆಲಿನೋ ಇರಲಿ, 2018 ಗಾಡಿ ಬಂದ್ಬಿಟ್ಟು 19 ಗಾಡಿ ಬಂದ್ಬಿಟ್ಟು BS6 ಇರಬೇಕು. ಸೊ ಆ ಗಾಡಿಗೆ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲೇಬಲ್ ಇದೆ. ಸೊ ಇದು ಕಂಪ್ನಿಯಿಂದ ನಿಮಗೆ ಇದೇ ಥರ ಮೀಟ್ರ್ ಡಿಜಿಟಲ್ ಬಂತಿತ್ತು. ಸೊ ಇದಕ್ಕೇ ಮೀಟ್ರಿಗೆ ನಾವು ಬರೀ ಕಂಟ್ರೋಲ್ ಮಾತ್ರ ತೆಗಿಬಿಟ್ಟು, ಹಳೇದು ಕಂಟ್ರೋಲ್ ಇದಕ್ಕೆ ಈ ಥರ ಬಂದಿದ್ದು ತೆಗಿಬಿಟ್ಟು ಸೇಮ್ ಒರಿಜಿನಲ್ ಹೆಂಗೆ ಬರ್ತದೆ ಅದೇ ಥರ ಕಂಟ್ರೋಲ್ ನಾವು ಹಾಕಿ ಕ್ರೂಸ್ ಕಂಟ್ರೋಲ್ ಒಂದು ಆ್ಯಕ್ಟಿವೇಶನ್ ಮಾಡಿದ್ದೀವಿ. ಸೊ ಒಂದು ಏನಿದೆ ಅಂದರೆ ನ್ಯೂ ಇಯರ್ಗೆ ಈ ಗಾಡಿ ಬಂದಿದ್ದು 1ನೇ ತಾರೀಕಿಂದ. ಸೊ 1ನೇಕ್ಕಿಂತ ಇವತ್ತು 2ನೇ ಆಗಿದೆ. ಸೊ 2 ಡೇಸ್. ಸೊ ಈ ಗಾಡಿ ಫಸ್ಟ್ ಗಾಡಿ ನಾವು ಮಾಡ್ತಾ ಇರೋದು. ಸೊ ನನ್ನ ಪ್ರಕಾರ ಬ್ಯಾಂಗ್ಳೂರಿಗೆ ಫಸ್ಟ್ ವೆಹಿಕಲ್ ಇದು. ಬೆಲಿನೋಗೆ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಆಗ್ತಾಯಿದೆ. ಹೊಸ ಬೆಲಿನೋ, ಗ್ಲಾನ್ಸಾ, ಟೊಯೋಟಾ ಟೈಸರು, ಹೈ ರೈಡರ್, ಗ್ರ್ಯಾಂಡ್ ವಿಟಾರಾ ನಾವು ಲೆಕ್ಕನೇ ಇಲ್ಲ ಮಾಡಿರೋದು. ಸೊ ಸೆಕೆಂಡ್ ಜನ್ರೇಷನ್ ಗಾಡಿ ಇದೆಲ್ಲ ಬೆಲಿನೋ. ಆ ಗಾಡಿಗೆ ನನ್ನ ಪ್ರಕಾರ ಬ್ಯಾಂಗ್ಳೂರಿಗೆ ಫಸ್ಟ್ ಗಾಡಿ ಇದು ಕ್ರೂಸ್ ಕಂಟ್ರೋಲ್. ಇದು ಏನು ಇವಾಗ ಅಂದರೆ ವೀಡಿಯೋ ನೀವು ನೋಡ್ತೀರಾ. ಸೊ ವೀಡಿಯೋ ನೋಡಿಬಿಟ್ಟು ಏನು ಮಾಡ್ತೀರಾ, ನಿಮ್ಮ ಗಾಡಿಗೂ ಫಿಟ್ ಮಾಡೋದು ಒಂದು ಆಸೆ ಇರ್ತದೆ. ಫಿಟ್ ಮಾಡೋಕ್ಕೆ ನಮ್ಮ ಗಾಡಿನಲ್ಲಿನೂ ಎಲ್ಲ ಫೀಚರ್ ಕ್ರೂಸ್ ಕಂಟ್ರೋಲ್ ಹಾಕೋಣ. ಅದು ಪ್ರೈಸ್ ನೀವು ಕೇಳ್ತೀರಾ. ಪ್ರೈಸ್ ಏನಂದ್ರೆ ಸರ್ ನಾವು ಏನೇ ಕೇಳ್ತೀರಾ ಅಂದರೆ ನಿಮಗೆ ನಿಮ್ಮ ಗಾಡಿ ಡೀಟೇಲ್ಸ್ ಬೇಕು. ನಮಗೆ ಏನು ಬೇಕು ಡೀಟೇಲ್ಸ್, ಸ್ಟೇರಿಂಗು, ಮೀಟ್ರು, ಗಾಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋ, ಏನಾಗಂದ್ರೆ ಅದರಲ್ಲಿ ಪ್ರೊಸೆಸಿಂಗ್ ಆಗುತ್ತಾ ಇಲ್ಲ, ಇನ್ನೂ ಡಿಲೇ ಆಗುತ್ತಾ, ಇನ್ನೂ ನಾವು ಅದನ್ನು ಮಾಡ್ತಾಯಿದ್ದೀನಿ, ಅದಕ್ಕೆಲ್ಲ ನೋಡೋಕ್ಕೆ ನಮಗೆ ಪ್ರೊಸೆಸಿಂಗ್ಗೆ ನಿಮ್ಮ ಗಾಡಿ ನಾವು ಫೋಟೋ ಕೇಳೋದು. ಇವಾಗ ವೀಡಿಯೋ ನೋಡಿಬಿಟ್ಟು ನೀವು ಏನು ಮಾಡ್ತೀರಾ, ನಾವು ವೀಡಿಯೋ ನೋಡಿದ್ರೆ ಬೆಲಿನೋದು ಎಷ್ಟಾಗತ್ತೆ ಅಂತ ನಾವು ಏನಂತ ಹೇಳಿ ನಿಮ್ಗೆ ನಿಮ್ಮದು ಸ್ಟೇರಿಂಗ್ನಲ್ಲಿ ಬಟನ್ ಕೂತ್ಕೊಳ್ಳುತ್ತೆ ಇಲ್ಲ ಬೇರೆ ಮಾಡಲ್ ಸ್ಟೇರಿಂಗ್ ಆಗಬೇಕು, ಇಲ್ಲ ಅದರಲ್ಲಿ ಪ್ರಾವಿಷನ್ ಇದೆ, ಇಲ್ಲ ಗಾಡಿನಲ್ಲಿ ಫೀಚರ್ ಕೊಟ್ಟಿದ್ದಾರೆ, ಇಲ್ಲ ಅದೆಲ್ಲ ನೋಡಬೇಕು. ಆವಾಗಲೇ ಕ್ರೂಸ್ ಕಂಟ್ರೋಲ್ ಅಂತ ಮಾಡೋದು. ಅದು ಒರಿಜಿನಾಲಿಟಿ ಕೆಲಸ. ಯಾವುದು ಜನ ಹೇಳ್ಬಿಡ್ತಾರೋ ವೈರಾಗ್ಬಿಟ್ಟು ಕ್ರೂಸ್ ಕಂಟ್ರೋಲ್ ನಾವು ಆನ್ ಮಾಡಿಬಿಟ್ಟಿದ್ದೀನಿ, ಆ ಥರ ಕೆಲಸ ಇಲ್ಲ. ಇದು ಒಂದು ಪ್ರೊಫೆಷ್ನಲ್ ಕೆಲಸ. ಇವ್ರದ್ದು ಬಂದ್ಬಿಟ್ಟು ಗ್ಯಾರೇಜ್ ಇರೋದು. ಗ್ಯಾರೇಜ್ನಲ್ಲಿ ಇವ್ರದ್ದು ಸ್ವಂತ ಗಾಡಿನೇ, ಅವರೇ ನಮ್ಮ ಹತ್ರ ಬೈ ನೀವು ಮಾಡಿಕೊಟ್ಬಿಡಿ ಏನಾರು ಆಗಲಿ ಅಂತ 2 ಡೇಸ್ ಗಾಡಿ ಬಿಟ್ಟು ಹೋಗ್ಬಿಟ್ಟು ಗಾಡಿ 2 ಡೇಸಿಂದ ನಾವು ಪ್ರೊಸೆಸಿಂಗ್ ಮಾಡ್ತಾಯಿದ್ದೀನಿ. ಸೊ ಅದು ಹೋಗಿ ಸಕ್ಸಸ್ಫುಲಿ ಆಗಿದೆ. ಸೊ ಹೊಸ ನಿಮಗೆ ನಮ್ಮ ಚಾನಲ್ನಲ್ಲಿ ಕೆಲಸ ನಡೀತಾ ಇರ್ತದೆ, ವೀಡಿಯೋ ಸಿಗ್ತಾ ಇರ್ತದೆ. ನಾವು ಏನೇನು ಮಾಡ್ತಾ ಇರ್ತೀನಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲನಲ್ಲಿ ನಿಮ್ಮದು ಸಿಗುತ್ತೆ. ಸೊ ನೀವು ನೋಡಿರ್ತೀರ ವೀಡಿಯೋ ನೋಡಿ. ಸೊ ಇದು ನೋಡಿ ಒಂದು ಮೀಟ್ರ್ ನಿಮಗೆ ಟಾಪ್ ಮಾಡಲ್ ಮೀಟ್ರ್ ಬಂದಿದೆ, ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ AC ಎಲ್ಲ ಫೀಚರ್ ಇದೆ. ಒಂದು ಇವ್ರಿಗೆ ಮಿಸ್ಸಿಂಗ್ ಏನಿದೆ ಇದು ಕ್ರೂಸ್ ಕಂಟ್ರೋಲ್. ಸೊ ಸರ್ ನಾನು ಗಾಡಿ ಬೇಜಾನು ಓಡಿಸ್ತೀನಿ, ಹೈವೇ ಡೈಲಿ ಓಡಾಡ್ತೀನಿ, ಸೊ ನಿಮ್ಗೆ ಏನಾದ್ರು ಮಾಡಿ ಒಂದು ಕ್ರೂಸ್ ಕಂಟ್ರೋಲ್ BS6 ಗಾಡಿ 2018-19. ಸೊ ಆ ಗಾಡಿಗೆ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಯಾವ ಗಾಡಿನೂ ಇರಲಿ ಅವೈಲೇಬಲ್ ಆಗತ್ತೆ, ಮಾಡಿ ಕೊಡೋಣ. ಸೊ ಅದಕ್ಕೆ ನಿಮ್ಗೆ ಏನಿದೆ ಅಂದರೆ ನಿಮ್ಮ ಗಾಡಿ ಫೋಟೋ, ಸ್ಟೇರಿಂಗ್ ಫೋಟೋ, ಮೀಟ್ರ್ ಫೋಟೋ ಏನೋ ಸ್ವಲ್ಪ ಡೀಟೇಲ್ಸ್ ಕಳಿಸಿ ನಾವು ಅದರಲ್ಲಿ ಸರ್ಚ್ ಮಾಡಿ ಒಂದು ಸರ್ ಆಗುತ್ತೆ ಬನ್ನಿ
ಟ್ರೈ ಮಾಡೋಣ ಅಂತ ಹೇಳ್ಬೋದು. ನೀವು ವಿಡಿಯೋ ನೋಡಿರ್ತೀರಾ, ಫೋನ್ ಮಾಡಿಬಿಟ್ಟು ಕ್ರೂಸ್ ಕಂಟ್ರೋಲ್ ಎಷ್ಟಾಗುತ್ತೆ, ಆ ಗಾಡಿಗೆ ಎಷ್ಟಾಗುತ್ತೆ, ಈ ಗಾಡಿಗೆ, ಅದು ಕನ್ಫ್ಯೂಷನ್. ಅದು ಡೀಟೇಲ್ಸ್ ನೋಡ್ರೇ ಆವಾಗಲೇ ಗೊತ್ತಾಗುತ್ತೆ ಗಾಡಿನಲ್ಲಿ ಆಗತ್ತೆ ಇಲ್ಲ ಅಂತ. ಅದು ನೋಡಬೇಕು. ಒಂದು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬರೀ ಕ್ರೂಸ್ ಕಂಟ್ರೋಲ್ ಇಲ್ಲ, ಎಲ್ಲ ಅಸೆಸರೀಸ್ ಸಿಗುತ್ತೆ ನಮ್ಮ ಹತ್ರ. ಇದು ಸ್ಟೇರಿಂಗ್ ಅಂದ ತಕ್ಷಣವೇ ನಮ್ಮ ವೀಡಿಯೋ ಸಿಗುತ್ತೆ, ನೀವು ಸ್ಟೇರಿಂಗ್ ಅಂತ ಇಲ್ಲ, ಎಲ್ಲ ಅಸೆಸರೀಸ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಏನೇನು ಬೇಕು ಅಸೆಸರೀಸ್, ಎಲ್ಲ ಅಸೆಸರೀಸ್ ನಮ್ಮ ಹತ್ರ ಸಿಗುತ್ತೆ. ಕಾರ್ ಎಸೆಸರೀಸ್ ಅಂದರೆ ನಿಮಗೆ ಆಲ್ಮೋಸ್ಟ್ 80 to 90% ನಮ್ಮ ಹತ್ರ ಸಿಗುತ್ತೆ. 100% ಅಂತ ನಾವು ಸುಮ್ಗೆ ಹೇಳೋದು. ಕಂಪ್ನಿ ಗಾಡಿ ಟಾಪ್ ಮಾಡಲ್ಲೇ, ಬೇಸ್ ಮಾಡಲ್ಲೇ. ಸೊ ಅದಕ್ಕೆ ನಾವು 80% 90% ನಾವು ಟಾಪ್ ಮಾಡಲ್ ಮಾಡ್ಬೋದು. ಸೊ ಅದು ಒಂದು ನಿಮಗೆ ಫ್ಯೂಚರ್ ನಾವು ಹೇಳ್ಬೋದು. ಏನೇನು ಫ್ಯೂಚರ್ ನಿಮಗೆ, ಸೀಟ್ ಕವರ್ ಸಿಸ್ಟಮ್, ಆಟೋ ಫೋಲ್ಡ್ ಮಿರರು, ಸನ್ ಫ್ಲಿಮು, ಸ್ಪೀಕರು, ಇಂಥ ಸ್ಟೇರಿಂಗು, AC ವಿತ್ ಆಮ್ರೆಸ್ಟು, ಕ್ರೂಸ್ ಕಂಟ್ರೋಲು, ಡೋರ್ಗೆ ಡ್ಯಾಂಪಿಂಗು, ಎಲ್ಲ ಅಸೆಸರೀಸ್ ನಿಮಗೆ ಸಿಗುತ್ತೆ. ಅಸೆಸರೀಸ್ ಅಂದರೆ ಸೊ ಒಂದೊಂದು ಕೆಲಸ ನಿಮಗೆ ಒಂದೊಂದು ವೀಡಿಯೋನಲ್ಲಿ ಸಿಗುತ್ತೆ. ಸೊ ನ್ಯೂ ಇಯರ್ಗೆ ಒಂದು ಕೆಲಸ ಏನಾಗಿದೆ ಅಂದರೆ ಓಲ್ಡ್ ಬೆಲ್ಲಿನೋಗಿ ಬೇಜಾನ್ ಜನ ಫೋನ್ ಮಾಡ್ತಾಯಿದ್ರು ನಮಗೆ. ಸೊ ಅದೂ ಒಂದು ಸಕ್ಸಸ್ಫುಲಿ ಕೆಲಸ ಆಗಿದೆ. ಒರಿಜಿನಲ್ ಥರ ನಾವು ಮೀಟ್ರ್ನಲ್ಲಿ ಶೂ ಆಗಬೇಕು ಆ ಥರ ಕೆಲಸ ಮಾಡಿರೋದು. ಯಾವುದೋ ಒಂದು ಡಬ್ಬ ಆಗಿಬಿಟ್ಟು ಅಲ್ಲಿ ಆಗ್ಬಿಟ್ಟು ಸರ್ ಕ್ರೂಸ್ ಕಂಟ್ರೋಲ್ ಆಯಿತು ಆ ಥರ ಎಲ್ಲ. ಪರ್ಸೋಸಿಂಗ್ ಅಂದರೆ ಒರಿಜಿನಲ್ ಪರ್ಸೋಸಿಂಗೇ ಮಾಡಿ ನಿಮಗೆ ಕೊಟ್ಟಿರೋದು. ಸೊ ಇದು ಒಂದು ಬಿಟ್ಟು ನಿಮಗೆ ಎಲ್ಲ ಗಾಡಿದು ವೀಡಿಯೋ ಸಿಗುತ್ತೆ ನೋಡಿ. ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಎಲ್ಲನಲ್ಲಿ ನಿಮಗೆ ನಮ್ಮ ಚಾನಲ್ ಸಿಗುತ್ತೆ. ನೀವು ನೋಡಿಬಿಟ್ಟು ಯಾವ ಗಾಡಿಗೆ ಹೆಂಗೆ ಬೇಕಾದರೂ ಮಾಡಿ ನಿಮಗೆ ಕೊಡೋಣ. ಸೊ ಒಂದು ಓಲ್ಡ್ ಗಾಡಿವರೆಗೂ ಒಂದು ನ್ಯೂ ಕೆಲಸನಲ್ಲಿ ಹೇಳೋಣ ಅಂತ 2026ನಲ್ಲಿ ಇದು ಒಂದು ಕೆಲಸ ನಿಮಗೆ ಆಗಿದೆ. ನ್ಯೂ ಇಯರ್ನಲ್ಲಿ ಬೆಲ್ಲಿನೋಗೇನು ಕ್ರೂಸ್ ಕಂಟ್ರೋಲ್ 100% ಸಕ್ಸಸ್ಫುಲಿ ಆಗಿದೆ.